ಹುಡ್ಗನ ಕಡೆಯವರು ಓಕೆ ಹೇಳಿದ್ರಾ? ನೀಗೂ ನಿಮ್ಮ ಅಕ್ಕ ಇನ್ನೊಂದು ಮನೆ ಸೊಸೆ ಆಗ್ತಿದ್ದಾಳೆ. ನಮ್ಮ ಅಕ್ಕ ಯಾವತ್ತಿದ್ರು ನಮ್ಮ ಮನೆಯೊಳ್ಳೆ. 2 ತಿಂಗಳಲ್ಲಿ ಒಳ್ಳೆ ಮುಹೂರ್ತ ಇದೆಯಂತೆ. 2 ಮಂತ್ಸಾ? 2 ಮಂತ್ಸ್ ಎಲ್ಲ ಬೇಡ, ಮದುವೆ ಅಂದರೆ ಶಾಪಿಂಗ್ ಎಲ್ಲ ಇರುತ್ತೆ, ಈ ವರ್ಷದ ಎಂಡಲ್ಲಿ ಇಟ್ಕೊಳ್ಳೋಣ. ಅಮ್ಮ, ಈ ವಿಷಯನ ಅವಳ ಹತ್ರ ಹೇಳ್ಬೇಡ. ಮೊನ್ನೆ ನಾನು ಗಾಡಿ ತೊಗೊಂಡ್ವಲ್ಲ, ಅದನ್ನು ಕೊಟ್ಬಿಟ್ಟು ಅವಳು ದೊಡ್ಡದಾಗಿ ಏನಾದರೂ ಕೊಡ್ಸೋಣ ಅಮ್ಮ, ಪ್ಲೀಸ್ ಅಮ್ಮ. ಅವಳು ಗೊತ್ತಾಗದಿರೋ ಥರ ನೋಡ್ಕೊ. ಮ್ಯಾಗಿ, ಥ್ಯಾಂಕ್ ಯು. ಈಗಾದರೂ ಮ್ಯಾಗಿ ಮಾಡೋದನ್ನ ಕಲ್ತ್ಕೊ. ನಾಳೆ ನಾನು ಮದುವೆ ಆಗೋದ್ಮೇಲೆ ಯಾರು ಮಾಡಿಕೊಡ್ತಾರೆ? ಏನು ಪರವಾಗಿಲ್ಲ, ನೀನು ಬಂದಾಗಲೇ ಮಾಡಿಸ್ಕೋತೀನಿ. ಯಾರಿಗೆ ಗೊತ್ತು ಯಾವಾಗ ಬರ್ತೀನೋ ಏನೋ. ನಾನೊಬ್ಬಳೇ ಹೆಂಗಿರೋದು, ಆಡಿದ್ದು ಕುಣಿದಿದ್ದು ಜಗಳ ಆಡಿದ್ದು ಎಲ್ಲ ನೆನಪಾಗ್ತಿದೆ. ಏನು, ನಾನು ಮದುವೆಗೆ ಹೋಗ್ಬಿಡ್ತೀನಿ ಅಂತ ಫೀಲ್ ಮಾಡ್ತಿದ್ಯಾ? ಅಷ್ಟೆಲ್ಲ ಸೀನಿಲ್ಲ. ನೀನು ಹೋದ್ಮೇಲೆ ಈ ರೂಮೆಲ್ಲ ನಂದೇ ಅಂತ ನೆನಪು ಮಾಡ್ಕೋತಿದ್ದೀನಿ ಅಷ್ಟೇ. ನಿನ್ನ ಟಾಪು ನನ್ನ ಕಬೋರ್ಡಲ್ಲಿತ್ತು, ತಗೋ. ಏನು, ಯಾವಾಗಲೂ ಇಸ್ಕೊಂಡು ಹೋಗ್ತಿದ್ದೆ, ಇವತ್ತು ತಗೊಬಂದು ಕೊಡ್ತಿದ್ಯಾ? ಹಂಗೆಲ್ಲ ಏನಿಲ್ಲ, ನೀನು ಬಂದಾಗ ಇಸ್ಕೋತೀನಿ. ಬರ್ತೀಯಾ ಅಲ್ವಾ ಅಕ್ಕ? ಬರ್ತಾ ಇರ್ತೀಯ ಅಲ್ವಾ?